ಹಾಯ್ ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಿ ನಾವು ಫಿಲಮ್ಗೆ ಹೋಗಿದ್ದೆ, ಅದು ಲಾಗ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅದನ್ನು ಹಾಕಿಲ್ಲ, ಅದನ್ನು ವೀಡಿಯೋಸ್ ಹಾಕ್ತೀನಿ. ಜಸ್ಟ್ ಏನು ಜಾಸ್ತಿ ಕ್ಲಿಪ್ಪಿಂಗೇ ತೊಗೊಂಡಿಲ್ಲ, ಸೊ ಹಾಕ್ತೀನಿ ನೋಡಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನೋಡ್ಕೊಬನ್ನಿ, ಓಕೆನಾ? ಸೊ ಕಾಂತಾರ ಮೂವಿ ನೋಡೋಕ್ಕೆ ಅಂತ ಹೋದ್ವಿ ಫಿನಿಕ್ಸ್ ಮಾಲು ವೈಟ್ ಫೀಲ್ಡಲ್ಲಿ. ಬಟ್ ಅದಿನ್ನ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್. ಲೈಕ್ ಫ್ಯೂ ಶಾಪ್ಸ್ ಮಾತ್ರ ಓಪನ್ ಇದೆ, ಬಟ್ ಚೆನ್ನಾಗಿದೆ. ಲೈಕ್ ಗ್ಲಾಸ್ ಲುಕ್ಕಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಹೋದಾಗ ಎಲ್ಲ ನೋಡ್ತಾ ಇರ್ತಾರಲ್ಲ, ಸೊ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಕೆಲವು ಮಾಲಲ್ಲಿ ಮಾತ್ರ ಅಲೋ ಇರುತ್ತೆ, ಬಟ್ ಇನ್ನು ಕೆಲವು ಮಾಲಲ್ಲಿ ಅಲೋ ಇರೋದಿಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ನಾನು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಬಂದಿದ್ದೀನಿ. ಇನ್ನೂ ಪಕ್ಕ ಒಂದು ಇದೆ ಪಿ ವಿ ಆರ್ಗೆಲ್ಲ ನಾವು ಹೋಗಿದ್ದು. ಇನ್ನೊಂದು ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇಟ್ ಟೇಕ್ಸ್ ಟೈಮ್. ತಗೊಂಡ್ಮೇಲೆ ಚೆನ್ನಾಗಿರುತ್ತೆ ಅಂದ್ಕೊಡ್ತೀನಿ, ಬಟ್ ದೊಡ್ಡದಾಗಿದೆ ಮಾಲು. ಸೊ ಇಲ್ಲಿ ಕಾಂತಾರ ತೆಲುಗು ಇತ್ತು, ಅದಕ್ಕೋಸ್ಕರ ಸುಮ್ಮನೆ ಅಲ್ಲಿ 40 ರೂಪೀಸ್ ಕೊಟ್ಟು ವೇಸ್ಟ್ ಮಾಡಿದ್ವಿ. ನೆಕ್ಸ್ಟು ಗೋಪಾಲನ್ ಮಾಲ್ಗೆ ಹೋದ್ವಿ. ಆ್ಯಕ್ಚುಲಿ ಗೋಪಾಲನ್ ಮಾಲೇ ಹತ್ರ. ಲೈಕ್ ಎಲ್ಲರೂ ಸಿಮಿಲರ್, ಸೊ ಎಲ್ಲರೂ ಕೂಡ ಸಿಮಿಲರ್ ಡಿಸ್ಟೆನ್ಸಲ್ಲಿ ಇದೆ. ಲೈಕ್ 2-3-4 ಕಿಲೋಮೀಟರ್ ಒಳಗಡೆ ಇದೆ ಈ ಕೆ ಆರ್ ಪುರಮ್ಗೆ. ಜಸ್ಟ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಫೆಸ್ಟಿವಲ್ 2025 ಅಂತ ಐತೆ. H&M ಲೈಕ್ ಯಾವುದೋ ಒಂದು ಜಸ್ಟ್ ನಿಮಗೆ ತೋರಿಸೋಣ ಅಂತ ವೀಡಿಯೋಸ್ ಮಾಡ್ಕೊಂಡು. ಈ ಜುಡಿಯೋ ಇತ್ತು, ಮತ್ತು ಲೈಕ್ ಫಿಲಮ್ ಟೈಮ್ ಆಗುತ್ತೆ ಅಂತ ಬೇಗ ಹೋದ್ವಿ. ಇಲ್ಲ ಅಂತಂದರೆ ವೀಡಿಯೋಸ್ ಮಾಡ್ಕೊಬೋದಾಯಿತು. ಅದೇ ಹೇಳೋದನ್ನ, ಇನ್ನು ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನೊಂದೇನಂತಂದರೆ ಮಾಲಲ್ಲಿ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಮಾತ್ರ ಹೋಗಬೇಕು. ಯಾಕಂತಂದರೆ ಎಲ್ಲ ಹೆವಿ ಕಾಸ್ಟ್ಲಿ ಇರೋದು ಗೊತ್ತಾ. ಲೈಕು ಎಲ್ಲ ತುಂಬ ಆ್ಯಡ್ ಮಾಡಿರ್ತಾರೆ. ಎಸ್ಪೆಷಲಿ ಪಿ ವಿ ಆರ್ ಫಿಲಮ್ಗೆ ಹೋದ್ರೆ ಅಂತಂದರೆ, ಇಫ್ ಇನ್ ಕೇಸ್ ಪಾಪ್ಕಾರ್ನ್ ಅಥವಾ ಏನಾದ್ರು ಬರ್ಗರ್ ಏನಾದರೂ ತೊಗೊಳ್ತೀವಿ ಅಂತಂದರೆ ಇಟ್ ವಾಸ್ ಕಾಸ್ಟ್ ಅರೌಂಡ್ ಫಸ್ಟ್ ಪರ್ಸನ್ಗೆ ಕಾಂಬೋ ತೊಗೊಳ್ತೀವಿ ಅಂತಂದರೆ ಇಟ್ ಮೇ ಬಿ ನೀವು ಮಾಲ್ಗೆ ಹೋಗ್ತಾಯಿದ್ದೀರ ಅಂತಂದರೆ ಸುಮ್ಮನೆ ಏನೂ ತೊಗೊಳ್ಳಿಲ್ಲ ಅಂತಂದರೆ ಜಸ್ಟ್ ತಿನ್ನೋಕ್ಕೆ ಮತ್ತು ಫಿಲಮ್ಗೆ ಹೋಗ್ತೀವಿ ಅಂತಂದರೆ ಅರೌಂಡ್ 3000 ಬೇಕಾಗುತ್ತೆ. ಡೆಫಿನೆಟ್ಲಿ ಅಷ್ಟು ಬೇಕಾಗುತ್ತೆ, ಬಟ್ ಇಟ್ಸ್ ನಾಟ್ ವರ್ತ್ ಇಟ್ ಅನಿಸುತ್ತೆ ಮಾಲಲ್ಲಿ ಸ್ಪೆಂಡ್ ಮಾಡೋದು. ಜಸ್ಟ್ ವಿಂಡೋ ಶಾಪಿಂಗ್ ಥರ ಹೋಗೋರ್ಗಷ್ಟೇ. ನಾವು ಏನೇ ಬೇಕಿದ್ದರೂ ಆನ್ಲೈನಲ್ಲಿ ಅಥವಾ ಬೇರೆ ಕಡೆ ತಗೋಬೋದು. ನೋಡಿ, ಇದು ಲಿಫ್ಟಲ್ಲಿ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಭಯ ಆಗೋದು, ಫುಲ್ಲು ಗ್ಲಾಸಲ್ಲೇ ಮಾಡಿದ್ದಾರೆ ನೋಡಿ. ಇನ್ನೂ ಎಲ್ಲ ಇದ್ದರೂ ನಾನು ಜಸ್ಟ್ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಇನ್ನು ನಿಮಗೆ ತೋರಿಸೋಣ ಅಂತ ವೀಡಿಯೋಸ್ ಮಾಡ್ಕೊಂಡೆ. ಫುಲ್ಲು ಗ್ಲಾಸಲ್ಲೇ ಮಾಡಿದ್ದಾರೆ. ಲೈಕ್ ಲಿಫ್ಟಲ್ಲಿ ಗ್ಲಾಸು ಎಲ್ಲ ಇದು ಮಾಡಿ ಒಂದು ಸ್ವಲ್ಪ ಯುನೀಕಾಗಿರಲಿ ಅಂತ ಮಾಡಿದ್ದಾರೆ. ಜಸ್ಟ್ ಚೆನ್ನಾಗಿತ್ತು, ಬಟ್ ಯಾವುದೇ ಥರ ಶಾಪ್ಸ್ ಎಲ್ಲ ಇರಲಿಲ್ಲ. ಇಟ್ ಮೇ ಬಿ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಕನ್ಸ್ಟ್ರಕ್ಷನ್ ಆಗಿ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆದರೆ ಮಾಲಲ್ಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಲೈಕ್ ಪಾರ್ಕಿಂಗ್ ಏರಿಯಾ ಬಂದಿದ್ವಿ. ಫುಲ್ಲು ಕತ್ಲು. ವೀಡಿಯೋ ಲೈಕ್ ನಾನು ಟಾರ್ಚ್ ಕೂಡ ಆನ್ ಮಾಡಿಲ್ಲ, ಅದಕ್ಕೆ ಈ ಥರ ಕತ್ಲು ಕಾಣಿಸ್ತಾ ಇದೆ. ಈ ಆ್ಯಕ್ಚುಲಿ ಇವ್ರು ತೆಲುಗಲ್ಲೇ ನೋಡೋಣ ಅಂತಂದರು, ಬಟ್ ನನಗೆ ನಮ್ಮ ಕನ್ನಡ ಫಿಲಮ್ನ ಕನ್ನಡದಲ್ಲಿ ನೋಡಿದ್ರೆ ಚೆಂದ.
ಅಲ್ವಾ, ಅದಕ್ಕೋಸ್ಕರ ಕನ್ನಡದಲ್ಲೇ ನೋಡಿದೆ. ಆ್ಯಕ್ಚುಲಿ ಅದಾದಮೇಲೆ ನಾವು ನೋಡಿ ಈ ಥರ ಇದನ್ನ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ಇದೆ. ನಾನು ಹೊರಗಡೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಂದರೆ ಒಂದು 15 ಮಿನಿಟ್ಸ್, ಅರ್ಧ ಗಂಟೆನೂ ಇರಲಿಲ್ಲ, ಒಂದು 20 ಮಿನಿಟ್ಸ್ ಇದ್ವೇನೋ ಅಷ್ಟೇ. 11:48ಗೆ ಎಂಟರ್ ಆದ್ವಿ. ಲೈಕ್ ಜರ್ನಿ ಎಲ್ಲ ಸೇರಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಹೋಗಿದ್ವಿ. ಏನಂತ ಟ್ರಾಫಿಕ್ ಇರಲಿಲ್ಲ. ನಿಯರ್ ಲೈಕ್ ಶಾರ್ಟ್ಕಟ್ಟಿಂದ ಹೋದರೆ ವೈಟ್ ಫೀಲ್ಡ್ ನಿಯರೇ ಇದೆ ಇಲ್ಲಿ. ಲೈಕ್ 2 ಕಿಲೋಮೀಟರ್ಸಲ್ಲೇ ಹೋಗ್ಬೋದು. ಬಟ್ ಬರಬೇಕಾದ್ರೆ ಲೈಕ್ ಅಲ್ಲಿ ಫ್ಲೈಓವರು, ಬ್ರಿಡ್ಜು ಎಲ್ಲ ದಾಟ್ಕೊಂಡು ಬರಬೇಕು. ಇಲ್ಲಾಂದರೆ ಊಡಿ ಮೇಲಿಂದ ಬರಬೇಕು. ಊಡಿಲೂ ಕೂಡ ಸ್ಟಕ್ ಆಗ್ತೀವಿ ಟ್ರಾಫಿಕ್ ಇದ್ದರೆ. ಇದೆಲ್ಲ ನಾನು ಲೈಕ್ ನನಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಅದಿನ್ನು ಎಲ್ಲರ ಎದುರಿಗೂ ಇದ್ದಾಗ ಮಾತಾಡಿಕೊಂಡು ಲೈಕ್ ಅದು ಅನ್ಕಂಫರ್ಟಬಲ್ ಅನಿಸುತ್ತೆ. ಸೊ ಟ್ರೈ ಮಾಡಬೇಕು ಇನ್ಮೇಲೆ. ಆ್ಯಕ್ಚುಲಿ ನಾನು ಫಿನಿಕ್ಸ್ ಮಾಲಿಂದ ಪಕ್ಕನೇ ಲೈಕ್ ಮೇಕಪ್ ಆರ್ಟಿಸ್ಟ್ ಮೇಕಪ್ ಕ್ಲಾಸಸ್ಗೆ ಹೋಗ್ತಾಯಿದ್ದೆ, ಅದೇ ಇನ್ನೊಂದು ರೋಡಲ್ಲಿ. ಇದು ಗೊತ್ತಿದೆ ಆಲ್ಮೋಸ್ಟ್. ನಾನು ಲೈಕ್ ಫಿನಿಕ್ಸ್ ಮಾಲು ಮತ್ತು ಗೋಪಾಲನ್ ಮಾಲ್ ಮುಂದೆನೇ ಓಡಾಡ್ತಾ ಇದ್ವಿ. ನಾನು ಇಲ್ಲಿ ಫಿನಿಕ್ಸ್ ಮಾಲಿಗೆ ಬರ್ತಾಯಿದ್ನಲ್ಲ, ಸೊ ಎಷ್ಟೊಂದು ದಿವಸ ಹೋಗೋಣ ಅಂತ ಅಂದ್ಕೊಳ್ತಿದ್ದೆ, ಜಸ್ಟ್ ಫಾರ್ ವಿಂಡೋ ಶಾಪಿಂಗ್ ಥರ, ಲೈಕ್ ನೋಡ್ಕೊಬರೋದಕ್ಕೆ ಯಾವ ಥರ, ಮತ್ತು ವೀಡಿಯೋ ಮಾಡೋದಕ್ಕೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಎಂತಾದರೆ ಕ್ಲಾಸ್ ಮುಗಿಸಿ ಒಬ್ಬಳೇ ಹೋಗ್ಬೇಕಲ್ಲ, ಏನಕ್ಕೆ ಹೋಗಲಿ ಅಂತ ಹೇಳಿ ಸುಮ್ಮನೆ ಹೋಗಿರಲಿಲ್ಲ ಅಷ್ಟೇ. ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಕಾಂತಾರ ಮೂವೀಸ್ ಲೈಕ್ ಈ ಥರ ನಂಗೆ ಇಷ್ಟ. ಆದರೆ ಕೆಲವೊಂದು ನಾನು ಹೋಗ್ತಾ ಇರೋದೇ ಇದು ಸೆಕೆಂಡ್ ಟೈಮ್ ಅಷ್ಟೇ. ಮುಂಚೆ ಫ್ರೆಂಡ್ ಜೊತೆಗೆ ಲೈಕ್ ಹಿಂದಿ ಮೂವಿ ನೋಡೋಕೆ ಹೋಗಿದ್ದು, PVR ಅದು ಹೇಳ್ತಾ ಇರೋದು. ಇದು ಸೆಕೆಂಡ್ ಟೈಮ್ ಕಾಂತಾರ ಮೂವಿ. ಇದು ಬಂದು ಲೈಕ್ ಟೆಕ್ ಪಾರ್ಕ್ಸ್ ಇದ್ದಾವೆ. ಇದು ಆಲ್ಮೋಸ್ಟ್ ಎಲ್ಲ ಟೆಕ್ ಪಾರ್ಕ್ಸ್. ಜಸ್ಟ್ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. 2-3 ಇದ್ದಾವೆ ಅನಿಸುತ್ತೆ, ಲೈಕ್ ಮಹದೇವಪುರ, ಲೈಕ್ ಗರುಡಾಚಾರ್ಪಾಳ್ಯ ಮತ್ತು ಸಿಂಗಯ್ಯನಪಾಳ್ಯ ಎಂಟ್ರಿಯಿಂದ ಇನ್ನು ಸ್ವಲ್ಪ ಹಿಂದೆ. ಸಿಂಗಯ್ಯನಪಾಳ್ಯ ಹಿಂದೆ, ಗರುಡಾಚಾರ್ಪಾಳ್ಯ ಮುಂದೆ ಆಯಿತು. ಬಂದು ಲೈಕ್ ಗೋಪಾಲನ್ ಮಾಲ್ ಮುಂದೆ ನಿಮ್ಗೆ ಹೇಳೋದೆ ಮತ್ತೆ, ಗೋಪಾಲನ್ ಮಾಲು ಈ ಕಡೆ ಸೈಡ್ ಆದರೆ ಅದು ಆಪೋಸಿಟು ಒಂದು ಹೋಟೆಲ್ ಇದೆ. ಅದು ಉಡುಪಿ ಹೋಟೆಲ್ ಸಮಥಿಂಗ್, ಉಡುಪಿ ಆರಾಧ್ಯ ಸಮಥಿಂಗ್ ಏನೋ ಬರುತ್ತೆ. ಬಟ್ ಉಡುಪಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಅವತ್ತು ನೈಟ್ ತೊಗೊಂಡಿದ್ದು. ಸೊ ನನಗೆ ಸ್ವಲ್ಪ ಜಾಸ್ತಿ ದಿವಸ ಆಯ್ತಲ್ಲ, ಅದು ಅಂದರೆ ಫುಲ್ ನೇಮ್ ನೆನಪಿದೆ, ಉಡುಪಿ ಅಂತ ನೆನಪಿದೆ ಅಷ್ಟೇ. ಬಟ್ ಅಲ್ಲಿ ಸಕ್ಕತ್ತಾಗಿತ್ತು ಫ್ರೈಡ್ ರೈಸು. ಮತ್ತು ಊರಿಂದ ಬರಬೇಕಾದ್ರೆ ಒಂದು 2 ವೀಕ್ಸ್ ಬ್ಯಾಕ್ಸ್ದು ಫ್ರೈಡ್ ರೈಸು ಮತ್ತು ವೆಜಿಟೇಬಲ್ ಮತ್ತು ರೋಟಿ ಮತ್ತು ಕರೀಸ್ 2, ಲೈಕ್ ದಾಲ್ ಕರಿ ಮತ್ತು ನಾರ್ಮಲ್ ಲೈಕ್ ಚನ್ನ ದಾಲ್ ಕರಿ 2 ಕರಿ ಕೊಟ್ಟಿದ್ದರು. ಬಟ್ ಸಖತ್ತಾಯಿತು, 2 ಕೂಡ ಚೆನ್ನಾಗಿತ್ತು. ಬಟ್ ವೆಜಿಟೇಬಲ್ ಪನ್ನೀರ್ ವೆಜಿಟೇಬಲ್ ಪಲಾವ್ ಥರ ಇತ್ತು, ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಫ್ರೈಡ್ ರೈಸ್ ಅಂತೂ ಸಖತ್ತಾಯಿತು ಟೇಸ್ಟು ಅದೆಲ್ಲನ. ಸೊ ಇನ್ನೊಂದ್ಸಲ ತಿನ್ನಬೇಕು ಅನ್ನಿಸ್ತು ಆ ಥರ. ನಾವು ಆ್ಯಕ್ಚುಲಿ ಅದೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು, ಇಲ್ಲಿ ಮಾಲ್ಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ತಿನ್ನೋಣ ಅಂತ. ಬಟ್ ಇಲ್ಲಿ ನಾವೇನಂದರೆ ಪಾಪ್ಕಾರ್ನ್ ಮತ್ತು ಬರ್ಗರ್ ತೊಗೊಂಡ್ವಿ. ಸೊ ಒಂದು ಕಾಂಬೋ ತೊಗೊಂಡ್ವಿ. ಸೊ ಅದು ಎಂಥ ಚೆನ್ನಾಗೇ ಇರಲಿಲ್ಲ, ಸುಮ್ಮನೆ ವೇಸ್ಟು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 12:15ಗೆ ಸ್ಟಾರ್ಟ್ ಆಯಿತು. ನಾವು ಹೋದಾಗ ಅಲ್ಲೇ 12:27 ಆಗಿಬಿಟ್ಟಿತ್ತು. ಒಂದು ಲೈಕ್ ಇಂಟ್ರೊಡಕ್ಷನ್ ಎಲ್ಲ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇನ್ನು ಯಾವಾಗ ಶೋ ಇದೆಯೋ, ಸೊ ಲೈಕ್ 3 ಮಿನಿಟ್ಸ್ ಅಷ್ಟೇ ಅಂತ ಎಲ್ಲ ಹೇಳಿ 2 ಟಿಕೆಟ್ಸ್ ಲೈಕ್ ಈ ಕ್ಲಾಸಲ್ಲಿ 3/4 ನಮ್ಮ ಸೀಟು
ಅಲ್ಲಿ ತಗೊಂಡು ಹೋದ್ವಿ. ಇದೆಲ್ಲ ನಾವು ಆಲ್ಮೋಸ್ಟ್ ತುಂಬ ಸಲ ಓಡಾಡಿರೋ ಮೇಯ್ನ್ ಓಲ್ಡ್ ಮದ್ರಾಸ್ ರೋಡ್ ಇದೆಲ್ಲ. ಎಂತ ಗೊತ್ತಾ, ಎಂಟರ್ ಆಗ್ತಿದ್ದಂಗೆ ಇನ್ನೇನು ಗೋಪಾಲನ್ ಮಾಲ್ ಬಂತು. ಏನು ಜೋಶಲ್ಲಿ ನಾನು ಲೈಕ್ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೆ, ಮತ್ತು ಸೆಲ್ಫಿ ಸ್ಟಿಕ್ಕು ತೆಗೆದು ಇನ್ನೇನು ವೀಡಿಯೋ ಮಾಡೋಣ ಗೋಪಾಲನ್ ಮಾಲ್ ಅಂತ ಅಂದ್ಕೊಂಡ್ರೆ ಅವರು ಸೆಕ್ಯೂರಿಟೀಸು, ನೋ ಮ್ಯಾಮ್, ವೀಡಿಯೋ ಇಸ್ ನಾಟ್ ಅಲೌಡ್ ಹಿಯರ್ ಅಂತಂದರು. ಎಂತ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದೇನು ಇನ್ನೆಲ್ಲೂ ಇಲ್ವೋ ಈ ಥರದ್ದು ಮಾಲು, ಸೀಮೆಗಿಲ್ಲದ ಮಾಲ, ಏನು ವೀಡಿಯೋ ಮಾಡಬೇಡ ಅಂತಾರೆ ಅಂತ ಹೇಳ್ಕೊಂಡು ಜಸ್ಟ್ ಚೆನ್ನಾಗಿತ್ತು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಗೋಪಾಲನ್ ಫುಲ್ ಹೋಗಲಿಲ್ಲ, ಜಸ್ಟ್ PVR ಮತ್ತು ಸ್ವಲ್ಪ ಎಂಟರಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಅದು ಲೈಕ್ ತುಂಬ ಹಳೇದು ಬ್ರಿಟಿಷರ ಅರಮನೆನೋ ಏನಾಗಿತ್ತಂತೆ. ಸೊ ಅದೀಗ ಮಾಲ್ ಮಾಡಿದ್ದಾರೆ ನೋಡಿ, ಬಂತು ಗೋಪಾಲನ್ ಮಾಲ್. ಲೈಕ್ ಇದೊಂಥರ ಬಂಗ್ಲೆ ಥರ ಅನಿಸುತ್ತೆ ಹೊರಗಡೆನ ನೋಡಿದ್ರೆ. ಲೈಕ್ ಈ ಮಾಲ್ ಮತ್ತು ಇದೆಲ್ಲ ತೆಗೆದ್ರೆ ಲೈಕ್ ಒಂಥರ ಬಂಗ್ಲೋ ಥರನೇ ಇದೆ. ಬಟ್ ಒಳಗಡೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಈಗ ಇದು ಎಲ್ಲ ಇದರಲ್ಲೆಲ್ಲ ಶಾಪಿಂಗ್ ಎಲ್ಲ ಶಾಪ್ಸ್ ಓಪನ್ ಇದ್ವು. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಿರೋದಿಲ್ಲ ಓಲ್ಡ್. ಇದು ಆ್ಯಕ್ಚುಲಿ ಲೈಕ್ DK ಶಿವಕುಮಾರ್ ಅವ್ರದ್ದು ಅಂತಾರೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಕೆಲವ್ರು ಹಂಗಂತ ಹೇಳ್ತಾರೆ, ಲೈಕ್ ಇದು DK ಶಿವಕುಮಾರ್ ಅವ್ರದ್ದು ಓನರ್ಶಿಪ್ ಅಂತ ಬಿಲ್ಡಿಂಗು. ವಿ ಡಸಂಟ್ ನೋ ಅಬೌಟ್ ದಿಸ್. ಆ್ಯಕ್ಚುಲಿ ಶಿ ಡಸಂಟ್ ನೋ ಅಬೌಟ್ ದಿಸ್ ಅಂದರೆ ನನಗೆ ಗೊತ್ತಿಲ್ಲ. ಹಂಗಂದಿರೋದು ಕೇಳಿಬಿಟ್ಟು ಮೇ ಬಿ ಇರ್ಬೋದು. ತುಂಬ 2-3 ಪೀಪಲ್ಸ್ ಅದೇ ಥರ ಹೇಳಿದ್ದಾರೆ. ವೀಡಿಯೋ ಮಾಡೋಣ ಅಂತ ಓಪನ್ ಮಾಡಿದೆ. ಸೊ ಸೆಕ್ಯೂರಿಟಿ ಎಂಟರಿದ್ರು. ಸೊ ಯಾಕೆ ಬೇಕು ಅಂತೇಳಿ ಮತ್ತೆ ಹಿಂಗೆ ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಜಸ್ಟ್ ಎಂಟ್ರೆನ್ಸಲ್ಲಿ ಇದನ್ನು ತಗೊಂಡೆ ಅಷ್ಟೇ. ಕಾಣ್ತೀರ ನೋಡಿ ಅಷ್ಟೇ. ಮತ್ತಿನ್ನೆಂತನೂ ವೀಡಿಯೋನ ಮಾಡ್ಕೊಳ್ಳೇ ಇಲ್ಲ. ಇದೆಲ್ಲ ಚೆನ್ನಾಗಿತ್ತು ಆ ಕಡೆ ಎಲ್ಲ. ಇದು ಒಂದು ನೆನಪಿಗೆ ಅಂತ ಅಷ್ಟೇ ತಗೊಂಡಿದ್ದು, ಇನ್ನೆಂತ ಜಾಸ್ತಿ ತಗೊಳ್ಳೇ ಇಲ್ಲ. ಜಸ್ಟ್ ಇದು ಇಂಟರ್ವಲಲ್ಲಿ ತಗೊಂಡಿದ್ದು, ಮತ್ತು ಇದೊಂದು ಸೀನ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.